ಬಿಗ್ ಬಾಸ್ ಸ್ಪರ್ಧಿ ಮೂಲಕ ಮುನ್ನೆಲೆಗೆ ಬಂದ ಹುಲಿ ಉಗುರು ಪ್ರಕರಣ. ತಾರತಮ್ಯದ ಆರೋಪ ಕೂಡ ಕೇಳಿಬಂತು. ರಾಮನಗರ ಹೆಸರು ಬದಲಾವಣೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಮಾತಿನ ಚಕಮಕಿಯಾಯಿತು. ರಾಜ್ಯದಲ್ಲಿ ಮತ್ತೆ ನಡೀತಾ ಇದೆಯಂತೆ ಆಪರೇಷನ್ ಕಮಲದ ಪ್ರಯತ್ನ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಭಾರತೀಯ ನೌಕಾಪಡೆಯ 8 ಮಂದಿ ಮಾಜಿ ಸಿಬ್ಬಂದಿಗೆ ಖತಾರ್ನ ನ್ಯಾಯಾಲಯವೊಂದು ಮರಣದಂಡನೆ ವಿಧಿಸಿದೆ. ಈ ಶಿಕ್ಷೆಗೆ ಭಾರತ ಆಘಾತ ವ್ಯಕ್ತಪಡಿಸಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದ ಕಾರಣಕ್ಕೆ ಅವರ ಬಂಧನ ಆಯಿತು. ಅರಣ್ಯಾಧಿಕಾರಿಗಳು ಅದು ಒರಿಜಿನಲ್ ಅಂತ ತಿಳಿಸಿದ್ರು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅನ್ವಯ ಹುಲಿ ಉಗುರು ಅಥವಾ ಇನ್ನಿತರೆ ಅಳಿವಿನಂಚಿನಲ್ಲಿರುವ ವನ್ಯಮೃಗಗಳ ವಸ್ತುಗಳನ್ನು ಬಳಸುವಂತಿಲ್ಲ. ಈ ಕಾನೂನಿನ ಅರಿವಿರದ ಅಥವಾ ಮಹತ್ವ ಗೊತ್ತಿರದೆ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿ ಸಂತೋಷ್ ಜೈಲ್ ಪಾಲಾದ. ಇದರ ಬೆನ್ನಿಗೆ ಯಾವೆಲ್ಲ ಗಣ್ಯರು ಅಂದ್ರೆ ರಾಜಕಾರಣಿಗಳು, ಸ್ವಾಮೀಜಿಗಳು, ಚಿತ್ರನಟರು ಈ ರೀತಿಯ ಪೆಂಡೆಂಟ್ ಅನ್ನ ಧರಿಸಿದ್ರು ಅವರೆಲ್ಲರ ವಿಡಿಯೋಗಳು, ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ಇದು ದೊಡ್ಡ ಮಟ್ಟದ ಚರ್ಚೆಗೂ ಕಾರಣ ಆಯಿತು. ನಟ ದರ್ಶನ್, ರಾಜ್ಯಸಭಾ ಸದಸ್ಯ ಜಗ್ಗೇಶ್, ವಿನಯ್ ಗುರೂಜಿ, ನಿಖಿಲ್ ಕುಮಾರಸ್ವಾಮಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮತ್ತು ಅಳಿಯ ರಾಕ್ಲೈನ್ ವೆಂಕಟೇಶ್ ಇನ್ನಿತರರು ಇದೇ ಮಾದರಿಯ ಪೆಂಡೆಂಟ್ ಅನ್ನ ಧರಿಸಿದ್ದು ಅವರ ಮೇಲೆ ಕ್ರಮವನ್ನು ಯಾಕೆ ತೆಗೆದುಕೊಳ್ತಿಲ್ಲ, ಬರೀ ಜನಸಾಮಾನ್ಯರಿಗೆ ಮಾತ್ರ ಕಾನೂನು ಕಾಯ್ದೆಗಳು ಅನ್ವಯ ಆಗುವುದು ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಯಿತು. ಇದೆಲ್ಲದರಿಂದ ಒತ್ತಡಕ್ಕೆ ಬಿದ್ದಂತ ಅಧಿಕಾರಿಗಳು ದೂರಿನ ಅನ್ವಯ ಪರಿಶೀಲನೆ ನಡೆಸಿದ್ರು. ಆದರೆ ಸಂತೋಷ್ ವಿರುದ್ಧದ ಕ್ರಮ ಯಾರ ಮೇಲೂ ಕೂಡ ಆಗಿಲ್ಲ. ಸದ್ಯ ವರ್ತೂರು ಸಂತೋಷ್ಗೆ ಜಾಮೀನು ಸಿಕ್ಕಿ ಬಿಡುಗಡೆನೂ ಆಗಿದ್ದಾರೆ. ಈ ಹುಲಿ ಉಗುರಿನ ಪ್ರಕರಣ 2-3 ಆಯಾಮಗಳನ್ನ ಹೊಂದಿದೆ. ಅದನ್ನು ಒಂದೊಂದಾಗಿ ನಾವು ಗಮನಿಸೋದಾದ್ರೆ, ಮೊದಲನೇದು, ವನ್ಯಜೀವಿಗಳನ್ನ ನಮ್ಮ ಮುಂದಿನ ಪೀಳಿಗೆಗೂ ರಕ್ಷಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಈ ತರದ ಕ್ರಮಗಳು ಅತ್ಯಗತ್ಯ. ಆದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನ ಅಧಿಕಾರಿಗಳು ನಿಜಕ್ಕೂ ಪಾಲನೆ ಮಾಡಬೇಕು. ಕೃಷ್ಣ ಮೃಗ ಕೇಸ್ನಲ್ಲಿ ಸಲ್ಮಾನ್ ಖಾನ್ಗೆ ಏನಾಯ್ತು? ಈಗ ಸಂತೋಷ್ ವಿರುದ್ಧ ತೆಗೆದುಕೊಂಡ ಕ್ರಮವನ್ನೇ ಎಲ್ಲರ ಮೇಲೂ ತೆಗೆದುಕೊಳ್ಬೇಕಲ್ವಾ? ಇವತ್ತಿಗೂ ಕೂಡ ಕರಾವಳಿ, ಮಲೆನಾಡು ಭಾಗದ ಹಲವು ಕಡೆ ಫ್ಯೂಡಲ್ ವ್ಯವಸ್ಥೆಯ ಭಾಗವಾಗಿ ಅನೇಕ ವನ್ಯಮೃಗಗಳ ಕೋಡು, ತಲೆ, ಉಗುರು ಇನ್ನಿತರೆ ವಸ್ತುಗಳು ಬಹಿರಂಗ ಪ್ರದರ್ಶನಕ್ಕಿವೆ. ಅದು ಅವರ ಪ್ರತಿಷ್ಠೆಯ ಭಾಗವೂ ಹೌದು. ಕಾಯ್ದೆ ಬಂದು ಇಷ್ಟು ವರ್ಷಗಳಾಗ್ತಾ ಇದ್ರು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇನ್ನು ಅರಣ್ಯ ಇಲಾಖೆಯ ಗೆಸ್ಟ್ ಹೌಸ್ ನಲ್ಲಿ ಈ ತರದ ಅನೇಕ ವಸ್ತುಗಳು ಸಿಗತ್ತೆ. ಇಲ್ಲಿ ಆರೋಪಿಗಳು ಯಾರು ಅಂತ ನಾವು ಪರಿಗಣಿಸಬೇಕು. ಎರಡನೇದು, ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸಿ ಅವರ ಜೀವನವನ್ನ ಕಸಿಯುವ ವ್ಯವಸ್ಥೆ. ಅದೇ ಅರಣ್ಯ ಮತ್ತು ವನ್ಯಮೃಗಗಳ ವಿಚಾರದಲ್ಲಿ ಪ್ರಭಾವಿಗಳು ಕಾನೂನನ್ನ ಮೀರಿದಾಗ ಅವರಿಗೆ ಕಾನೂನಿನ ಅರಿವನ್ನ ಎಷ್ಟು ಮೂಡಿಸಲಾಗ್ತಾ ಇದೆ. ಕೆಲವು ಗಣ್ಯರ ಮನೆಯಲ್ಲಿ ಪರವಾನಗಿ ಇಲ್ಲದೆ ವನ್ಯಮೃಗಗಳನ್ನ ಸಾಕಲಾಗ್ತಿದೆ. ಪ್ರತಿಷ್ಠೆಯಾಗಿ ಅವುಗಳ ವಸ್ತುಗಳನ್ನ ಬಳಸಲಾಗ್ತಿದೆ. ಇದರ ವಿರುದ್ಧ ಇಲ್ಲಿಯವರೆಗೆ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ? ಇನ್ನು ನಂಬಿಕೆ ಮತ್ತು ಮೂಢನಂಬಿಕೆ ವಿಚಾರ. ಹುಲಿ ಉಗುರನ್ನ ಹಾಕಿದ್ರೆ ಅದೃಷ್ಟ ಬರುತ್ತೆ, ಲಕ್ ಕುದುರತ್ತೆ, ಆನೆ ಬಾಲ ಧರಿಸಿದರೆ ಗಜಕೇಸರಿ ಯೋಗ ಬರುತ್ತೆ ಅಂತ ಮೌಢ್ಯವನ್ನ ತುಂಬ್ತಾರೋ ಹೊಟ್ಟೆಪಾಡಿನ ಜ್ಯೋತಿಷಿಗಳ ಪಾತ್ರವೂ ಇದರಲ್ಲಿ ಬಹಳ ಮುಖ್ಯದ್ದು. ಅವರ ವಿರುದ್ಧ ಕೂಡ ಕ್ರಮ ಆಗ್ಬೇಕಲ್ವಾ? 4ನೇದ್ದು, ಕೆಲವು ಸ್ವಾಮೀಜಿಗಳು ಅಂತ ಅನಿಸ್ಕೊಂಡವರು ಹುಲಿ ಚರ್ಮ ಸೇರಿದಂತೆ ಇತರೆ ಪ್ರಾಣಿಗಳ ಚರ್ಮ ಮತ್ತು ಇತರ ವಸ್ತುಗಳನ್ನ ಸಾರ್ವಜನಿಕವಾಗಿ ಬಳಸ್ತಾ ಇದ್ರು ಕೂಡ ಅರಣ್ಯಾಧಿಕಾರಿಗಳ ಗಮನಕ್ಕೆ ಇದು ಬಂದೇ ಇಲ್ವಾ? ಸೆಲೆಬ್ರಿಟಿಗಳು, ರಾಜಕಾರಣಿಗಳು ತಮ್ಮನ್ನ ತಾವು ವಿಮರ್ಶೆಗೆ ಒಳಪಡಿಸ್ಕೊಳ್ಬೇಕು. ತಮ್ಮನ್ನ ಅನೇಕರು ಫಾಲೋ ಮಾಡ್ತಾರೆ. ಇವರುಗಳು ಅದೃಷ್ಟದ ಬೆನ್ನತ್ತಿ ಹುಲಿ ಉಗುರು, ಆನೆ ಬಾಲ ಅಂತ ಹೋದ್ರೆ ಅವರನ್ನ ಫಾಲೋ ಮಾಡೋರು ಕೂಡ ಅದನ್ನೇ ಮಾಡ್ತಾರೆ. ಇದಕ್ಕಾಗಿ ಎಷ್ಟು ವನ್ಯಮೃಗಗಳ ಸಾವಾಗಬೇಕು? ಒಟ್ನಲ್ಲಿ ವರ್ತೂರು ಸಂತೋಷ್ ಪ್ರಕರಣದಿಂದ ವನ್ಯಜೀವಿ ಕಾಯ್ದೆ ಬಗ್ಗೆ ಕೊಂಚ ಅರಿವು ಮೂಡಿದ್ದು ಅಸಲಿನೋ ನಕಲಿನೋ ಎಲ್ಲಾ ಹುಲಿ ಉಗುರುಗಳು ಬದಿಗೆ ಸರಿದಿವೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಆದಾಗ್ನಿಂದ ಡಿಕೆ ಶಿವಕುಮಾರ್ ಅವರನ್ನೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಣಕ್ತಾ ಇದ್ದು ಈ ವಾರವೂ ಇಬ್ಬರ ನಡುವಿನ ವಾಕ್ಸಮರ ಮುಂದುವರೆದಿದೆ. ಈ ವಾರದ ಮಾತಿನ ಚಕಮಕಿಯ ವಿಚಾರ ರಾಮನಗರ ಕೇಂದ್ರಿತವಾದದ್ದು. ಮೊದಲು ಕನಕಪುರವನ್ನ ಬೆಂಗಳೂರಿಗೆ ಸೇರಿಸುವ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ನಂತರ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡುವ ಪ್ರಸ್ತಾಪ ಇದೆ ಅಂತ ತಿಳಿಸಿದ್ರು. ಇದಕ್ಕೆ ತೀವ್ರ ಆಕ್ರೋಶವನ್ನು ಹೊರಹಾಕಿದ ಕುಮಾರಸ್ವಾಮಿ ಅವರು ಅಮರನಾಥ ಉಪವಾಸದ ಎಚ್ಚರಿಕೆ ಕೊಟ್ಟರು. ರಾಮನಗರದ ಜೊತೆ ನಮಗಿರೋದು ಭಾವನಾತ್ಮಕ ಸಂಬಂಧ ಅಂತ ತಿಳಿಸಿದ್ರು. ರಿಯಲ್ ಎಸ್ಟೇಟ್ ದಂಧೆಗಾಗಿನೇ ಇದು ಅಂತ ಬಿಜೆಪಿಯ ಅಶೋಕ್ ಕೂಡ ಕುಟುಕಿದ್ರು. 2007ರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ರಾಮನಗರ ಹೊಸ ಜಿಲ್ಲೆಯನ್ನ ರಚನೆ ಮಾಡಲಾಯಿತು. ಅದು ಎಚ್ ಡಿ ಕುಮಾರಸ್ವಾಮಿ ಅವರ ಕನಸೂ ಆಗಿತ್ತು. ಹೊಸ ಜಿಲ್ಲೆಯ ರಚನೆಯ ಬಳಿಕ ಹಾಸನ ನಂತರ ರಾಮನಗರ ಜಿಲ್ಲೆಯನ್ನ ರಾಜಕೀಯವಾಗಿ ತಮ್ಮ ಶಕ್ತಿ ಕೇಂದ್ರವಾಗಿಸುವ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡಿದ್ರು. ಅವರ ಪತ್ನಿ, ಅವರ ಮಗ ಎಲ್ಲರೂ ಕೂಡ ಇದೇ ಜಿಲ್ಲೆಯ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು. ಹಾಸನದ ಕಡೆ ಕುಮಾರಸ್ವಾಮಿ ಕುಟುಂಬ ಹೋಗದೆ ಅದನ್ನ ರೇವಣ್ಣ ಅವರ ಕುಟುಂಬಕ್ಕೆ ಬಿಟ್ಕೊಡ್ಲಾಗಿದೆ.
ಹಾಗಾಗಿನೇ ಡಿಕೆ ಮತ್ತು ಎಚ್ಡಿಕೆ ಈ ವಿಚಾರ ಬಹಳ ಮುಖ್ಯವಾಗಿ ಪರಿಗಣಿಸ್ತಾ ಇರೋದು. ರಾಮನಗರದಲ್ಲಿ ನಾನಾ ನೀನಾ ಅನ್ನೋ ಪ್ರತಿಷ್ಠೆಗೆ ಇಬ್ಬರೂ ನಾಯಕರು ಇಳಿದಿದ್ದಾರೆ. ಒಕ್ಕಲಿಗರ ನಾಯಕನಾಗಬೇಕು ಅಂತ ಹೊರಟಿರೋ ಡಿಕೆ ಶಿವಕುಮಾರ್ ಅವರ ಕ್ಷೇತ್ರ ಕನಕಪುರ ಕೂಡ ಇದೇ ಜಿಲ್ಲೆಯಲ್ಲಿರೋದ್ರಿಂದ ಈ ಜಿಲ್ಲೆಯ ಮೇಲಿನ ಹಿಡಿತ ಇಬ್ಬರಿಗೂ ಬಹಳ ಮುಖ್ಯ. ಹಾಗೆ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆಯಲ್ಲಿರೋ ಡಿಕೆಗೆ ಜಿಲ್ಲೆಯನ್ನ ವಿಸ್ತರಣೆ ಮಾಡುವ ಆಲೋಚನೆಯೂ ಇದರಲ್ಲಿ ಇದ್ದಂತಿದೆ. ಇದರ ಜೊತೆ ಈ ವಿಧಾನಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಕಾಂಗ್ರೆಸ್ ಕಡೆ ವಾಲಿದ್ದು ಅದನ್ನ ವಾಪಸ್ ಪಡೆಯೋಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಂತ್ರ ರೂಪಿಸ್ತಾ ಇದ್ರೆ ಅದನ್ನ ಹಾಗೇ ಉಳಿಸ್ಕೊಳ್ಳೋಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ವಿಶೇಷ ಅಂದ್ರೆ ಈ ಎರಡೂ ವಿಚಾರಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ವಂತೆ. ಎಲ್ಲವೂ ಕೇವಲ ಡಿಕೆ ಶಿವಕುಮಾರ್ ಅವರ ಆಲೋಚನೆ ಮಾತ್ರ. ಜಿಲ್ಲೆಯ ಹೆಸರು ಬದಲಾವಣೆ ಆಗಬೇಕು ಅಂದ್ರೆ ಅದಕ್ಕೆ ಮೊದಲು ಪ್ರಸ್ತಾವನೆ ಸಿದ್ಧ ಆಗಬೇಕು, ಸಂಪುಟ ಸಭೆಯಲ್ಲಿ ಚರ್ಚೆ ಆಗಬೇಕು. ಆದ್ರೆ ಅದ್ಯಾವುದೂ ಇಲ್ಲದೆ ಡಿಕೆ ಶಿವಕುಮಾರ್ ಒಬ್ಬರೇ ತೀರ್ಮಾನ ತೆಗೆದುಕೊಳ್ಳುವ ರೀತಿ ಅವರ ಹೇಳಿಕೆಗಳು ಕಾಣಿಸ್ತಾ ಇದೆ. ನಗರವೊಂದು ಬೆಳಿಬೇಕು ನಿಜ, ಆದ್ರೆ ಎಷ್ಟು ಬೆಳಿಬೇಕು? ಮೂಲಭೂತ ಸೌಕರ್ಯವನ್ನ ಒದಗಿಸೋಕೆ ಆಗ್ಲಾರ್ದಷ್ಟು ನಗರ ಬೆಳೆದ್ರೆ ಅದರ ಅವನತಿ ಕೂಡ ಅಷ್ಟೇ ವೇಗದಲ್ಲಿ ಆಗತ್ತೆ. ಈಗಾಗಲೇ ಅಂತರ್ಜಲ ಕುಸಿದು ಹೋಗಿದೆ, ಕುಡಿಯೋ ನೀರಿಗೆ ತತ್ವಾರ ಎದುರಾಗ್ತಾ ಇದೆ, ಅವೈಜ್ಞಾನಿಕವಾಗಿ ನಗರವನ್ನ ನಿರ್ಮಾಣ ಮಾಡಲಾಗಿದೆ, ಟ್ರಾಫಿಕ್ ಸಮಸ್ಯೆ ಇದೆ, ಕೆರೆಗಳ ಒತ್ತುವರಿ ಆಗಿದೆ, ಜನಸಂಖ್ಯೆ ಅಂತೂ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರ ಕೂಡ ಈಗ ಗ್ರಾಮಾಂತರ ಆಗಿ ಉಳಿಯದೆ ಬೆಂಗಳೂರು ನಗರವೇ ಆಗಿ ಹೋಗಿದೆ. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೆಸರನ್ನ ಇಡೋದ್ರಿಂದ ಅಭಿವೃದ್ಧಿ ಆಗತ್ತೆ ಅನ್ನೋ ಲಾಜಿಕ್ ಅನ್ನ ಇಲ್ಲಿ ಅಪ್ಲೈ ಮಾಡೋದಾದ್ರೆ, ಅಂದ್ರೆ ಅಭಿವೃದ್ಧಿಗೆ ಹೆಸರೇ ಮಾನದಂಡ ಆಗೋದಾದ್ರೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ತೀರಾ ಹಿಂದುಳಿದಿವೆ. ಅಲ್ಲಿಗೂ ಕೂಡ ಬೆಂಗಳೂರು A-B-C ತರ ಕೊಡಿ, ನಿಮ್ಮ ಲಾಜಿಕ್ ಪ್ರಕಾರ ಅಭಿವೃದ್ಧಿ ಆಗುತ್ತಲ್ಲ. ರಾಮನಗರಕ್ಕೆ ತನ್ನದೇ ಆದ ಬ್ರ್ಯಾಂಡ್ ಈಗಾಗಲೇ ಇದೆ. ಅದನ್ನ ಅಭಿವೃದ್ಧಿ ಪಡಿಸೋದನ್ನ ಬಿಟ್ಟು ಹೆಸರು ಬದಲಾವಣೆ ಅನ್ನೋ ಗಿಮಿಕ್ ಮಾಡಿದ್ರೆ ಏನು ಉಪಯೋಗ? ನರೇಂದ್ರ ಮೋದಿ ಅವರು ಹೆಸರನ್ನ ಬದಲಾವಣೆ ಮಾಡುವುದೇ ತಮ್ಮ ಅಭಿವೃದ್ಧಿ ಅಂತ ಅಂದ್ಕೊಂಡಿದ್ದಾರೆ ಅಂತ ಟೀಕೆ ಮಾಡಿದ್ದ ಕಾಂಗ್ರೆಸ್ ಮತದಾರ ಡಿಕೆ ಶಿವಕುಮಾರ್ ಅವರು ಈಗ ಮಾಡೋಕ್ ಹೊರಟಿರೋದೇನು? ಹೆಸರಲ್ಲೇನಿದೆ? ಬ್ರ್ಯಾಂಡ್ ಬೆಂಗಳೂರು ಜೊತೆ ಡಿಕೆ ಅವರು ಪರಿಸರ ಉಳಿಸೋ ಕಡೆನೂ ಗಮನ ಹರಿಸಬೇಕು. ಇಲ್ಲ ಅಂತಂದ್ರೆ ಬೈ ಬರ್ತ್ ನಾನು ಕೃಷಿಕ ಅನ್ನೋ ಡಿಕೆ ಶಿವಕುಮಾರ್ ಅವರು ಕೃಷಿಯನ್ನ ಶಾಲೆಯಲ್ಲಿ ಮಾದರಿ ಮಾಡಿ ತೋರಿಸಬೇಕಾಗತ್ತೆ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ನಡೆದಿದೆ ಅನ್ನೋ ಗಂಭೀರ ಆರೋಪವನ್ನ ಮಂಡ್ಯದ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಾಣಿಗ ನಿನ್ನೆ ಆರೋಪ ಮಾಡಿದ್ರು. ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿದ್ದ ಟೀಮ್ ಮತ್ತೆ ಕಾರ್ಯಪ್ರವೃತ್ತವಾಗಿದ್ದು 4 ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆಪ್ತ ಸಂತೋಷ್ ಕಳೆದ ಬಾರಿ ಆಪರೇಷನ್ ಕಮಲದಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ರು. ಈ ಬಾರಿನೂ ಅವರೇ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದು 50 ಕೋಟಿ ರೂಪಾಯಿ ಹಣದ ಆಮಿಷದ ಜೊತೆ ಬೇರೆ ಬೇರೆ ಆಮಿಷಗಳನ್ನು ಒಡ್ಲಾಗ್ತಿದೆ. ಆದ್ರೆ ನಮ್ಮ ಶಾಸಕರು ಒಪ್ಪಿಲ್ಲ, ತಂಬಳಿ ಎಲ್ಲಾ ವಿಡಿಯೋ ಮತ್ತು ಆಡಿಯೋ ದಾಖಲೆ ಇದೆ ಅಂತ ತಿಳಿಸಿದ್ರು. ಆದ್ರೆ ಇದನ್ನ ಬಿಡುಗಡೆ ಮಾಡಿ ಸುಮ್ಮನೆ ಇಂಥ ಆರೋಪ ಮಾಡಬೇಡಿ ಅಂತ ಬಿಜೆಪಿ ನಾಯಕರು ಪ್ರತಿಕ್ರಿಯೆಗಳನ್ನ ಕೊಡ್ತಿದ್ದಾರೆ. ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿನ ಹೀನಾಯ ಸೋಲು, ದೆಹಲಿ ನಾಯಕರ ತಿರಸ್ಕಾರ, 5 ತಿಂಗಳು ಕಳೀತಾ ಇದ್ರು ಇನ್ನೂ ನೇಮಕ ಆಗದ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ತಮ್ಮನ್ನ ಬದಿಗೆ ಸರಿಸಿ ಜೆಡಿಎಸ್ ಕುಮಾರಸ್ವಾಮಿ ಜೊತೆ ದೆಹಲಿ ನಾಯಕತ್ವದ ಮಾತುಕತೆ ಇವೆಲ್ಲವೂ ಕೂಡ ರಾಜ್ಯ ಬಿಜೆಪಿ ನಾಯಕರನ್ನ ಅಕ್ಷರಶಃ ಕಂಗೆಡಿಸಿದೆ. ಮತ್ತೆ ದೆಹಲಿ ನಾಯಕರ ಕೃಪೆಗೆ ಪಾತ್ರರಾಗೋಕೆ ಏನ್ ಮಾಡೋಕ್ಕೂ ಈ ನಾಯಕರು ಸಿದ್ಧ ಆಗಿದ್ದಾರೆ. ಈ ನಡುವೆ ಮೈತ್ರಿ ನಂತರ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಳ ಉತ್ಸಾಹದಲ್ಲಿದ್ದಾರೆ. ಇವೆಲ್ಲ ಕೂಡ ಏನನ್ನೋ ಸೂಚಿಸ್ತಾ ಇದೆ. ವಿಪಕ್ಷ ನಾಯಕನಿಲ್ಲದೆ ನೇರವಾಗಿ ಆಡಳಿತ ಪಕ್ಷ ಆಗೋಕೆ ಹೊರಟ ಸೂಚನೆ ಅದು. ಅದಕ್ಕೆ ಜೆಡಿಎಸ್ ಕೂಡ ಒತ್ತಾಸೆಯಾಗಿದೆ. ಎರಡೂ ಪಕ್ಷದ ನಾಯಕರು ಸರ್ಕಾರಕ್ಕೆ ಆಯಸ್ಸಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಬಿಜೆಪಿ ಕೇಂದ್ರ ನಾಯಕತ್ವ ಅಂದ್ರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೂ ಕೂಡ ಕರ್ನಾಟಕ ಚುನಾವಣೆ ಫಲಿತಾಂಶವನ್ನ ಭರಿಸೋಕಾಗ್ತಾ ಇಲ್ಲ. ಲೋಕಸಭೆ ಚುನಾವಣೆಗಿಂತ ಮುಂಚೆ ಸರ್ಕಾರವನ್ನ ಕೆಡವೋ ಸಂಚೊಂದು ಸಿದ್ಧವಾಗ್ತಿದೆ ಅನ್ನೋ ಅನುಮಾನಗಳು ದಟ್ಟವಾಗಿದೆ. ಅದರ ಭಾಗನೇ ಈ ಆಪರೇಷನ್ ಕಮಲದ ಪ್ರಯತ್ನ ಇರಬಹುದು. ಆದ್ರೆ ಈ ಬಾರಿ ಆಪರೇಷನ್ ಕಮಲ ನಡೆದು ಸರ್ಕಾರ ಉರುಳಿದ್ರೆ ಅದರ ನೇರ ಆರೋಪ ಬಿಜೆಪಿ ಜೊತೆಗೆ ಜೆಡಿಎಸ್ಗೂ ಕೂಡ ದಕ್ಕತ್ತೆ. ಲೋಕಸಭೆ ಚುನಾವಣೆಯಲ್ಲಿ ಅದರ ಪರಿಣಾಮವನ್ನ ಎರಡೂ ಪಕ್ಷಗಳು ಎದುರಿಸಬೇಕಾಗತ್ತೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೂ ಇದರ ಬಗ್ಗೆ ಅರಿವಿದ್ದು ಪ್ರತಿತಂತ್ರವನ್ನು ಅವರು ರೂಪಿಸುತ್ತಿದ್ದಾರೆ. ಈಗ ಬಂದಿರೋದು ಆರೋಪ. ಆದ್ರೆ ಹಿಂದೆ ಬಿಜೆಪಿ ಈ ಕೆಟ್ಟ ಸಂಪ್ರದಾಯವನ್ನ ರೂಪಿಸಿ ರಾಜಕೀಯವನ್ನೇ ಹದಗೆಡಿಸಿದೆ. ಇಂತಹ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕದೆ ಪ್ರಬಲ ವಿಪಕ್ಷವಾಗಿ ಕೆಲಸ ಮಾಡಿ ಜನರ ಮನಸ್ಸನ್ನ ಗೆದ್ದು ಚುನಾವಣೆಯಲ್ಲಿ ನೇರವಾಗಿ ಅಧಿಕಾರ ಹಿಡಿದ್ರೆ ಅದಕ್ಕೊಂದು ಘನತೆ ಬರುತ್ತೆ. ಇಲ್ಲ ಅಂತಂದ್ರೆ ಮತ್ತದೇ ಹಳೆ ಚಾಳಿ ಮುಂದುವರಿಸಿದ್ರೆ ವಿಧಾನಸಭೆ ಚುನಾವಣೆ ಫಲಿತಾಂಶ ಲೋಕಸಭೆಯಲ್ಲೂ ಪ್ರತಿಫಲಿಸಬಹುದು. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ನೌಕಾಪಡೆಯ 8 ಮಂದಿ ಮಾಜಿ ಸಿಬ್ಬಂದಿಗೆ ಖತಾರ್ನ ನ್ಯಾಯಾಲಯವೊಂದು ಮರಣದಂಡನೆ ವಿಧಿಸಿದೆ. ಈ ಶಿಕ್ಷೆಗೆ ಭಾರತ ಆಘಾತವನ್ನು ವ್ಯಕ್ತಪಡಿಸ್ತಾ ಇದೆ. ಈ 8 ಮಂದಿ ಅಲ್ ದಹರಾ ಕಂಪನಿಯ ಉದ್ಯೋಗಿಗಳಾಗಿದ್ರು. ಇವರಲ್ಲಿ ಕೆಲವರು ಅತಿ ಸೂಕ್ಷ್ಮ ಅಂತ ತಿಳಿಯಲಾಗುವ ಖತಾರ್ ಸಬ್ಮರೀನ್ ಯೋಜನೆಯಲ್ಲಿ ಸೇವೆಯಲ್ಲಿದ್ರು. ಕಳೆದ ವರ್ಷದ ಆಗಸ್ಟ್ನಲ್ಲಿ ಇವರನ್ನ ಶಂಕಿತ ಬೇಹುಗಾರಿಕೆ ಆರೋಪದ ಅಡಿಯಲ್ಲಿ ವಶಕ್ಕೆ ಪಡೆಯಲಾಗಿತ್ತು.
ಕಳೆದೊಂದು ವರ್ಷದಿಂದ ಈ ಪ್ರಕರಣ ನಡೀತಾ ಇದ್ರೂ ಕೂಡ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇತ್ತು? ತಮಗಿರೋದು ಕೇವಲ ಪ್ರಾಥಮಿಕ ಮಾಹಿತಿ ಎನ್ನುವ ವಿದೇಶಾಂಗ ಇಲಾಖೆ 1 ವರ್ಷದಿಂದ ತನ್ನ ದೇಶದ ನೌಕಾಪಡೆಯ ಮಾಜಿ ನೌಕರರ ಮೇಲಿನ ಆರೋಪ ಏನು ಅನ್ನೋದರ ಪೂರ್ಣ ಮಾಹಿತಿಯನ್ನ ಯಾಕೆ ಪಡೆದುಕೊಂಡಿಲ್ಲ? ಇಸ್ರೇಲ್ ಪರ ಬೇಹುಗಾರಿಕೆ ಆರೋಪ ಹೊತ್ತಿರುವ ಈ ಮಾಜಿ ಅಧಿಕಾರಿಗಳಿಗೆ ಇಸ್ರೇಲ್ ಪ್ಯಾಲೆಸ್ತೇನ್ ಯುದ್ಧ ನಡೀತಿರುವಾಗಲೇ ಮರಣದಂಡನೆ ಶಿಕ್ಷೆ ಆಗಿದೆ. ವಿದೇಶಿ ನೆಲದಲ್ಲಿ ಭಾರತೀಯರಿಗೆ ಈ ಶಿಕ್ಷೆ ಆಗಿರೋದು ವಿದೇಶಾಂಗ ಇಲಾಖೆಯ ವೈಫಲ್ಯವೂ ಆಗಿದೆ. ಇಡೀ ಪ್ರಕರಣ ನಿಗೂಢತೆ ಮತ್ತು ಅಸ್ಪಷ್ಟತೆಯಿಂದಾನೇ ಕೂಡಿದೆ. ಕೇಂದ್ರ ವಿದೇಶಾಂಗ ಇಲಾಖೆಯ ಹೇಳಿಕೆಗಳು ಇದನ್ನೇ ಸೂಚಿಸ್ತಾ ಇದೆ. ಭಾರತ ಮತ್ತು ಖತಾರ್ ನಡುವೆ ಉತ್ತಮ ಬಾಂಧವ್ಯ ಇದೆ. ಖತಾರ್ನಲ್ಲಿ 7 ಲಕ್ಷಕ್ಕಿಂತ ಹೆಚ್ಚಿನ ಭಾರತೀಯರಿದ್ದಾರೆ. ವ್ಯಾವಹಾರಿಕ ಸಂಬಂಧ ಕೂಡ ಚೆನ್ನಾಗಿದೆ. ಇದನ್ನೆಲ್ಲ ಬಳಸಿಕೊಂಡು ಕೇಂದ್ರದ ನಾಯಕತ್ವ ಭಾರತದ ಮಾಜಿ ಅಧಿಕಾರಿಗಳನ್ನ ವಾಪಸ್ ಕರೆತರುವ ಪ್ರಯತ್ನ ಮಾಡಬೇಕಿದೆ ಅನ್ನೋ ಒತ್ತಾಯ ವಿಪಕ್ಷಗಳಿಂದ ಕೇಳಿ ಬರ್ತಾ ಇದೆ. ವಿದೇಶಾಂಗ ಇಲಾಖೆ ಕೂಡ ಮಾಜಿ ಅಧಿಕಾರಿಗಳ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದು ಎಲ್ಲಾ ಕಾನೂನು ಆಯ್ಕೆ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರೋದಾಗಿ ತಿಳಿಸಿದೆ. ಕೆಲವು ಪತ್ರಿಕೆಗಳು ಪ್ರಕರಣದ ಸಂಪೂರ್ಣ ವರದಿ ಮಾಡಿದ್ದನ್ನ ಹೊರತುಪಡಿಸಿದ್ರೆ ಭಾರತೀಯ ವಿದೇಶಾಂಗ ಇಲಾಖೆ ಭದ್ರತೆಯ ಕಾರಣ ಹೇಳಿ ಗೌಪ್ಯತೆಯನ್ನ ಕಾಪಾಡಬೇಕಿದೆ ಅಂತ ಹೇಳ್ತಿದೆ. ಬೇರೆ ದೇಶದ ನ್ಯಾಯಾಲಯವೊಂದು ಮರಣದಂಡನೆ ವಿಧಿಸಿದ ಮೇಲೆ ವಿದೇಶಾಂಗ ಇಲಾಖೆ ಗೌಪ್ಯತೆಯ ನೆಪ ಹೇಳಿದ್ರೆ ಮಾಜಿ ಅಧಿಕಾರಿಗಳ ಪ್ರಾಣ ಹೋಗಲಿದೆ. ಆದರೆ ಅದಕ್ಕಿಂತ ಮುಂಚೆ ಭಾರತ ಸರ್ಕಾರ ಕಾರ್ಯಪ್ರವೃತ್ತವಾಗಿ ಅವರನ್ನ ವಾಪಸ್ ಕರೆತರೋದ್ರ ಜೊತೆ ಖತಾರ್ ಜೊತೆಗಿನ ಸಂಬಂಧಕ್ಕೆ ಧಕ್ಕೆ ಆಗದಂತೆ ನೋಡ್ಕೊಳ್ಬೇಕಿದೆ. ಇದು ಈಗಿನ ವಿಶೇಷ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.